ಇವತ್ತಿನ ವಿಡಿಯೋಲಿ ಆಪ್ಷನ್ ಚೈನಲ್ಲಿ ಐಟಿಎಂ, ಎಟಿಎಂ ಅಂಡ್ ಓಟಿಎಂ ಆಪ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಐಟಿಎಂ ಅಂದ್ರೆ ಇನ್ ದ ಮನಿ, ಎಟಿಎಂ ಅಂದ್ರೆ ಅಟ್ ದ ಮನಿ ಅಂಡ್ ಓಟಿಎಂ ಆಪ್ಷನ್ಸ್ ಅಂದ್ರೆ ಔಟ್ ಆಫ್ ದಿ ಮನಿ ಆಪ್ಷನ್ಸ್ ಅಂತ. ಮೊದಲನೇದಾಗಿ ಕಾಲ್ ಸೈಡ್ ಅಲ್ಲಿ ನೋಡೋದಾದ್ರೆ ನೋಡಿ, ನಿಫ್ಟಿ ಸ್ಪಾಟ್ ಪ್ರೈಸ್ ಅವ್ರ ಸ್ಟ್ರೈಕ್ ಪ್ರೈಸ್ ಇವಾಗ 23,850 ಓಡ್ತಾ ಇದೆ. ಏನು 23,850 ಮೇಲ್ಗಡೆ ಎಲ್ಲ ಪ್ರೈಸಸ್ ಇದಾವೆ ಅವನ್ನೆಲ್ಲ ನಾವು ಇನ್ ದ ಮನಿ ಆಪ್ಷನ್ಸ್ ಅಂತ ಕರಿತೀವಿ. ಸ್ಪಾಟ್ ಪ್ರೈಸ್ ಕೆಳಗಡೆ ಏನೇನೆಲ್ಲ ಪ್ರೈಸಸ್ ಇದಾವೆ ಅದಕ್ಕೆಲ್ಲ ನಾವು ಓಟಿಎಂ ಆಪ್ಷನ್, ಔಟ್ ಆಫ್ ದಿ ಮನಿ ಆಪ್ಷನ್ಸ್ ಅಂತ ಕರಿತೀವಿ. ಸ್ಪಾಟ್ ಪ್ರೈಸ್ ಏನಿದೆ ಅಂದ್ರೆ 23,850 ಏನು ಸ್ಪಾಟ್ ಪ್ರೈಸ್ ಇದೆ ಅದರಲ್ಲೇ ಇದ್ರೆ ಅದನ್ನ ಅಟ್ ದ ಮನಿ ಆಪ್ಷನ್ಸ್ ಅಂತ ಕರಿತೀವಿ. ಇದೇ ತರ ಸೇಮ್ ಅದ್ರ ಆಪೋಸಿಟ್ ಪುಟ್ ಸೈಡ್ ವರ್ಕ್ ಆಗುತ್ತೆ. ಪುಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಸ್ಪಾಟ್ ಪ್ರೈಸ್ 23,850 ಇದೆ, ಅದ್ರ ಮೇಲ್ಗಡೆ ಏನೇನೆಲ್ಲ ಇದಾವೆ, ಅವು ಏನೇನೆಲ್ಲ ಪ್ರೈಸಸ್ ಇದಾವೆ ಅದೆಲ್ಲ ಓಟಿಎಂ ಆಪ್ಷನ್ಸ್. ಅದ್ರ ಕೆಳಗಡೆ ಏನೇನೆಲ್ಲ ಪ್ರೈಸಸ್ ಇದಾವೆ ಅವೆಲ್ಲ ಇನ್ ದ ಮನಿ ಐಟಿಎಂ ಆಪ್ಷನ್ಸ್. ಮತ್ತೆ ಏನು ಸ್ಪಾಟ್ ಪ್ರೈಸ್ ಅಲ್ಲಿ ಇದೆ 23,850 ಅದು ಅಟ್ ದ ಮನಿ ಆಪ್ಷನ್ಸ್ ಅಂತ ಕರಿತೀವಿ. ಮತ್ತೆ ನಮಗೆ ಸ್ಟಾಕ್ ಪ್ರೈಸ್ ಇಲ್ಲ ಸ್ಟ್ರೈಕ್ ಪ್ರೈಸ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ್ದು ಸೆಲೆಕ್ಟ್ ಮಾಡೋದ್ರಿಂದ ನಮಗೆ ತುಂಬಾ ಯೂಸ್ ಅಪ್ಪ ಅಂತಂದ್ರೆ, ದಯವಿಟ್ಟು ಹೇಳ್ತೀನಿ ಯಾವತ್ತೇ ಆಗಿರಲಿ OTM ಆಪ್ಷನ್ಸ್ನ ಬೈ ಮಾಡೋಕ್ಕೆ ಹೋಗಬೇಡಿ. ನಮಗೆ ಕಮ್ಮಿ ಜಾಸ್ತಿ ಲಾಟ್ ಸಿಗ್ತಿದಾವಲ್ಲ ಕಮ್ಮಿ ಕ್ಯಾಪಿಟಲಲ್ಲಿ ಅಂತ ನೀವು ತಗೊಂಡ್ರೆ ಆ ಆಪ್ಷನ್ ಝೀರೋ ಆಗೋದು ಕಂಪಲ್ಸರಿ. ಮತ್ತೆ ಎಕ್ಸ್ಪೈರಿ ಡೇ ಅಲ್ಲಂತೂ ಅದರಲ್ಲಿ ಟ್ರೇಡ್ ಮಾಡಿಬಿಟ್ರೆ ಪಕ್ಕ ಝೀರೋ ಆಗೇ ಆಗುತ್ತೆ. ಸೊ ಮತ್ತೆ OTM ಆಪ್ಷನ್ ಅಲ್ಲಿ ಬರೀ ಇಂಟ್ರೆನ್ಸಿಕ್ ವ್ಯಾಲ್ಯೂ ವರ್ಕ್ ಆಗಲ್ಲ, ಬರೀ ಟೈಮ್ ಡಿಕೆ ಆಗ್ತಾ ಇರುತ್ತಷ್ಟೇ. ಮತ್ತೆ ನಿಫ್ಟಿ 100 ಪಾಯಿಂಟ್ಸ್ ಮೂವ್ಮೆಂಟ್ ಆದರೆ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸ್ ಎಷ್ಟು ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇದರಲ್ಲಿ ಡೆಲ್ಟಾ ಗಾಮಾ ಎಲ್ಲ ವರ್ಕ್ ಆಗುತ್ತೆ, ಅದನ್ನ ಬೇರೆ ವಿಡಿಯೋಲಿ ಕವರ್ ಮಾಡ್ಬೋದು. ಸೊ ಆದ್ರಿಂದ OTM ಆಪ್ಷನ್ನ ದಯವಿಟ್ಟು ಸೆಲೆಕ್ಟ್ ಮಾಡಲೇಬೇಡಿ. ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ಅಟ್ ದ ಮನಿ ಆಪ್ಷನ್ನ ಬೇಕಾದರೆ ಸೆಲೆಕ್ಟ್ ಮಾಡಿ ನಮ್ಮ ಕ್ಯಾಪಿಟಲ್ಗೆ ಅನುಗುಣವಾಗಿ. ಅಂದರೆ 23,850 ಇದ್ರೆ 23,850 ಕಾಲ್ ಸೈಡಲ್ಲಿ ಆದರೂ ಹೋಗಿ ಇಲ್ಲ ಪುಟ್ ಸೈಡಲ್ಲಿ ಆದರೂ ಹೋಗಿ. ಆದರೆ ನಾವು ಪ್ರಾಫಿಟ್ ಝೋನ್, ನಮಗೆ ಪ್ರಾಫಿಟ್ ಕೊಡೋಷ್ಟು ಸ್ಟ್ರೈಕ್ ಪ್ರೈಸ್ ಯಾವುದಪ್ಪ ಅಂತಂದರೆ ಇನ್ ದ ಮನಿ ಆಪ್ಷನ್ಸ್ ಮಾತ್ರ. ಕಮ್ಮಿ ಕ್ಯಾಪಿಟಲ್ ಇದೆಯಲ್ಲ ಅಂತ ಬೇರೆ ಎಲ್ಲೆಲ್ಲೋ ಟ್ರೇಡ್ ತಗೊಳಕ್ಕೆ ಹೋಗ್ಬೇಡಿ, ಬೇಕಾದ್ರೆ ಕ್ಯಾಪಿಟಲ್ ಆ್ಯಡ್ ಮಾಡಿಕೊಂಡು ಇನ್ ದ ಮನಿ ಆಪ್ಷನ್ನೇ ಬೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.